ಎಲ್ಲರಿಗೂ ನನ್ನ ನಮಸ್ಕಾರಗಳು. ಈ ತಿಂಗಳು ಫೆಬ್ರವರಿ 28 ಮತ್ತು ಮಾರ್ಚ್ 1ನೇ ತಾರೀಕಿನಂದು ನಮ್ಮ ವಿಜಯ ಶಾಲೆಯ ವತಿಯಿಂದ ಒಂದು ಮಕ್ಕಳಿಗೋಸ್ಕರ ಹಾಸನ ಜಿಲ್ಲೆಯಲ್ಲೇ ಪ್ರಪ್ರಥಮ ಬಾರಿಗೆ ದಿ ಹಾಸನ್ ಲಿಟ್ರೇಚರ್ ಫೆಸ್ಟ್ ಚಿಲ್ಡ್ರನ್ ಎಡಿಷನ್ ಎನ್ನುವ ಒಂದು ಸಾಹಿತ್ಯೋತ್ಸವವನ್ನು ಏರ್ಪಡಿಸಿದ್ದೇವೆ. ಇದರ ಮುಖ್ಯ ಉದ್ದೇಶ ನಮ್ಮ ಹಾಸನ ಜಿಲ್ಲೆಯಲ್ಲಿ ನಮ್ಮ ಮಕ್ಕಳ ಒಂದು ಸಮುದಾಯದಲ್ಲಿ ಓದುವ ಸಂಸ್ಕೃತಿಯ ಬಗ್ಗೆ ಒಂದು ಹೆಚ್ಚಿನ ಅರಿವನ್ನು ಮಕ್ಕಳಲ್ಲಿ ಮತ್ತು ಮಕ್ಕಳ ತಂದೆ ತಾಯಿಯಲ್ಲಿ ಮೂಡಿಸುವಂಥದ್ದು. ಈ ಒಂದು ಕಾರ್ಯಕ್ರಮದಲ್ಲಿ ಹಾಸನದ ಸಪ್ನಾ ಸ್ಟಾಲ್ನವರು ಒಂದು ಪುಸ್ತಕ ಮೇಳವನ್ನು ಸಹ ಆಯೋಜಿಸಲಿದ್ದಾರೆ. ಹಾಗೆ ನಾವು ಬೆಂಗಳೂರು ಮತ್ತು ಬೇರೆ ಜಿಲ್ಲೆಗಳಲ್ಲಿರುವ ಲೇಖಕರು, ಮಕ್ಕಳ ಪುಸ್ತಕಗಳನ್ನು ಬರೆದಿರುವಂತಹ ಲೇಖಕರನ್ನು ನಾವು ಆಹ್ವಾನಿಸಿದ್ದೇವೆ. ಆ ಮಕ್ಕಳ ಸಾಹಿತ್ಯ, ಮಕ್ಕಳ ಪುಸ್ತಕಗಳನ್ನು ಬರೆದಿರುವಂತಹ ಲೇಖಕರು ಮಕ್ಕಳೊಂದಿಗೆ ಸಂವಾದವನ್ನು ಮಾಡಲಿದ್ದಾರೆ. ಹಾಗೆ ಮಕ್ಕಳ ಕಥೆಗಳನ್ನು ಸಹ ಮಕ್ಕಳ ಕಥೆಗಳನ್ನು ಬರೆದಿರುವ ಲೇಖಕಿಯರು ಮಕ್ಕಳಿಗೆ ಕಥೆಗಳನ್ನು ವಾಚಿಸಲಿದ್ದಾರೆ. ಇದರ ಜೊತೆಗೆ ಕೆಲವು ಸ್ಟೂಡೆಂಟ್ ಲೆಡ್ ಆ್ಯಕ್ಟಿವಿಟೀಸು, ಅಂದರೆ ಮಕ್ಕಳೇ ಈಗ ಶೇಕ್ಸ್ಪಿಯರ್ ನಾಟಕದ ಆಯ್ದ ಕೆಲವು ಭಾಗಗಳನ್ನು ಮತ್ತು ತೆನಾಲಿ ರಾಮಕೃಷ್ಣ ಕಥೆಗೆ ಸಂಬಂಧಪಟ್ಟ ಹಾಗೆ ಕೆಲವು ಕಥೆಗಳನ್ನು ಪ್ರಸ್ತುತಪಡಿಸಲಿದ್ದಾರೆ. ಇದರ ಜೊತೆಗೆ ಒಂದು ವಿಶೇಷವಾಗಿ ನಮ್ಮ ಪುಟ್ಟ ಮಕ್ಕಳು, ಅಂದರೆ ಇದು ಅರ್ಲಿ ಇಯರ್ಸಲ್ಲಿ ಇರುವಂತಹ ಮಕ್ಕಳು ಸಹ ಕಥೆಗಳ ಮುಖಾಂತರ ತಮ್ಮ ಒಂದು ಕತೆ ಹೇಳುವ ಒಂದು ಕೌಶಲ್ಯವನ್ನು ಪ್ರದರ್ಶಿಸಲಿದ್ದಾರೆ. ಈ ಕಾರ್ಯಕ್ರಮವು ಈ ಕಾರ್ಯಕ್ರಮದಲ್ಲಿ ಎಲ್ಲ ಶಾಲೆಯ ಮಕ್ಕಳು ಭಾಗವಹಿಸಬಹುದು. ಆನ್ಲೈನ್ನಲ್ಲಿ ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಬೋದು. ಬಂದ ವಿದ್ಯಾರ್ಥಿಗಳೇ, ಮೊದಲು 20 ವಿದ್ಯಾರ್ಥಿಗಳು ಯಾರು ರಿಜಿಸ್ಟರ್ ಮಾಡಿಸ್ಕೊಳ್ತಾರೆ, ಜಿಲ್ಲೆಯಾದ್ಯಂತ ಇರ್ಬೋದು ಅಥವಾ ಯಾವುದೇ ಊರಿನಿಂದ ಅವರು ಆನ್ಲೈನ್ನಲ್ಲಿ ರಿಜಿಸ್ಟರ್ ಮಾಡಿಸ್ಕೊಂಡ್ರು ಅವರು ಈ ಒಂದು ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ಬೋದು. ಹಾಗೆ ಈ ಒಂದು ಕಾರ್ಯಕ್ರಮದ ಒಂದು ವಿಶೇಷ ಅಂತಂದರೆ ಒಂದು ಬಂಡಾಯ ವಾಲ್ ಅಂತ, ಅದ್ರ ಬಗ್ಗೆ ನಮ್ಮ ಶೈಕ್ಷಣಿಕ ನಿರ್ದೇಶಕರಾದ ಡಾಕ್ಟರ್ ಶ್ರೀಲಕ್ಷ್ಮಿ ಅವರು ಹೆಚ್ಚಿನ ಮಾಹಿತಿಯನ್ನು ಕೊಡಲಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ಇದು ಬಂಡಾಯ ವಾಲ್ ಅನ್ನೋದು ಬುಕರ್ ಪ್ರೈಸ್ ವಿನ್ನಿಂಗ್ ಅವಾರ್ಡ್ ಹಾರ್ಟ್ ಲ್ಯಾಂಪ್ ಬುಕ್ಕಿಂದ ಇನ್ಸ್ಪೈರ್ ಆಗಿರುವಂಥದ್ದು. ಸೊ ನಾವು ಶಾಲೆಯಲ್ಲಿ ಮತ್ತು ಬೆಂಗಳೂರಲ್ಲಿ ಕೆಲವು ಶಾಲೆಗಳಲ್ಲಿ ಬುಕರ್ ಪ್ರೈಸ್ ಅವಾರ್ಡ್ ಬಂದಾಗ ರೀಡಿಂಗ್ ಕ್ಲಬ್ಬಲ್ಲಿ ಕರೆದಾಗ ಈ ಬುಕ್ಸ್ ಬಗ್ಗೆ ಮಾತಾಡ್ತಾ ಇದ್ವಿ, ಸಂಭಾಷಣೆ ಮಾಡ್ತಾ ಇದ್ವಿ. ಆಗ ಈ ಜನ್ರೇಷನ್ ಮಕ್ಕಳಿಗೆ ಆ ರಿಯಾಲಿಟೀಸ್ ಅಥವಾ ಸ್ಟೋರೀಸ್ ಏನಿತ್ತು ಆ ಬುಕ್ಕಲ್ಲಿ ಅದು ಅವ್ರಿಗೆ ದೇ ವರ್ ನಾಟ್ ಏಬಲ್ ಟು ಅಂಡರ್ಸ್ಟ್ಯಾಂಡ್, ಅವ್ರಿಗೆ ರೀಚ್ ಆಗ್ತಾ ಇರಲಿಲ್ಲ. ಸೊ ಒಂದು ಚಾಲೆಂಜ್ ನಮಗೆ ಎಜುಕೇಟರ್ಸ್ ಆಗಿ ನಮ್ಗೆ ಏನಿತ್ತು ಅಂದರೆ ಈ ಥರ ಒಂದು ಒಳ್ಳೆ ಲಿಟ್ರರಿ ವರ್ಕ್, ಬಂಡಾಯ ಸಾಹಿತ್ಯದ ಮೂಮೆಂಟಿಂದ ಬಂದಿರುವಂಥ ಲಿಟ್ರರಿ ವರ್ಕ್ನ, ಅದು ಬುಕರ್ ಪ್ರೈಸ್ ವಿನ್ನಿಂಗ್ ಬುಕ್ಕನ್ನು ಹೇಗೆ ಮಕ್ಕಳಿಗೆ ರೀಚ್ ಮಾಡಿಸ್ಬೋದು ಮತ್ತು ಮಕ್ಕಳಿಗೆ ಹೇಗೆ ರಿಲೆವೆಂಟ್ ಮಾಡಿಸ್ಬೋದು ಅಂದಾಗ ಅದರಲ್ಲಿರೋ ಥೀಮ್ಸ್, ಎಸ್ಪೆಷಲಿ ದ ಥೀಮ್ ಆಫ್ ಕ್ವಶನಿಂಗ್, ಕ್ರಿಟಿಕಲ್ ಥಿಂಕಿಂಗ್, ಅದನ್ನು ಹಿಡ್ಕೊಂಡು ನಾವು ಬಂಡಾಯ ವಾಲ್ ಅಂತ ಒಂದು ಇನ್ಸ್ಟಲೇಷನ್ ಮಾಡ್ತಾ ಇದ್ದೀವಿ. ಇದು ಹಾಸನ್ ಲಿಟ್ರೇಚರ್ ಫೆಸ್ಟಿವಲ್ಗೆ ಯಾಕೆ ಮುಖ್ಯವಾಗಿರುತ್ತೆ ಅಂತ ಅಂದರೆ, ನಾವು ಲಿಟ್ರೇಚರನ್ನು ಟೂಲ್ ಆಗಿ ಬಳಸಿ ನಾವು ಕ್ವಶನಿಂಗ್ ಎಬಿಲಿಟಿ, ನಮ್ಮ ರಿಯಾಲಿಟೀಸ್ ಇರ್ಬೋದು, ಮಕ್ಕಳ ರಿಯಾಲಿಟೀಸ್ ಇರ್ಬೋದು, ನಾರ್ಮ್ಸ್ ಇರ್ಬೋದು, ಅವ್ರು ಯಾವ ಸೋಷಿಯೋ ಕಲ್ಚರಲ್ ಪೊಲಿಟಿಕಲ್ ಲ್ಯಾಂಡ್ಸ್ಕೇಪಲ್ಲಿದ್ದಾರೆ, ಅದರಲ್ಲಿ ಅವ್ರಿಗೆ ಏನು ಅನ್ನಿಸ್ತಾ ಇದೆ ಅದನ್ನು ಒಂದು ಕ್ವಶನಿಂಗ್ ಮಾಡೋ ಎಬಿಲಿಟಿ ಇರುತ್ತೆ ಮಕ್ಕಳಲ್ಲಿ. ಅದನ್ನು ಹೊರತರಲಿಕ್ಕೆ, ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಈ ಬಂಡಾಯ ವಾಲ್ ಅಂತ ನಾವು ಕ್ರಿಯೇಟ್ ಮಾಡ್ತಾಯಿದ್ದೀವಿ. ಆಮೇಲೆ ನಮ್ಮ ಡೈರೆಕ್ಟರ್ ಹೇಳಿದ ಹಾಗೆ ಇದು ಹಾಸನ್ ಲೆವೆಲ್ ಇವೆಂಟ್, ಇಟ್ ಈಸ್ ಓಪನ್ ಫಾರ್ ಆಲ್. ಇನ್ನೊಂದು ವಿಚಾರ ನಾನಿಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸುಮಾರು ಒಂದು 10 ವರ್ಷದ ಈಚೆಗೆ ನಾವು ಮಕ್ಕಳಿಗಾಗಿ ಬರೆಯುವಂತಹ ಪುಸ್ತಕಗಳು, ಅದು ಇಂಡಿಯಾದಲ್ಲಿ ಬರೆಯುವಂಥ ಲೇಖಕರನ್ನ ನಾವು ಜಾಸ್ತಿ ನೋಡ್ತಾ ಇದ್ದೀವಿ. ಮುಂಚೆ ಕೂಡ ಇದ್ದರು. ಇವಾಗ ನಾವು ಚಿಕ್ಕವರೆಲ್ಲ ಇದ್ದಾಗ ನಾನು ಹಾಸನದಲ್ಲೇ ಓದಿದ್ದು. ಸಾಕಷ್ಟು ಬುಕ್ಸ್ಗಳು ಮಕ್ಕಳಿಗೆ ಯಾರು ಇಷ್ಟ ಆಗೋದು ಅದೆಲ್ಲ ವೆಸ್ಟರ್ನ್ ಆಥರ್ಸ್ ಬರೆಯೋರು. ಈಗ ನಮಗೆ ಇಂಡಿಯನ್ ಆಥರ್ಸು ಕೂಡ ಬರೀತಾ ಇದ್ದಾರೆ. ಮುಂಚೆನೂ ಬರೀತಾ ಇದ್ರು, ಈಗ ಅದನ್ನು ಹೊರಗಡೆ ಬರ್ತಾ ಇದೆ. ಆ್ಯಂಡ್ ಇನ್ನೊಂದು, ಇವಾಗ ಪಂಚತಂತ್ರ, ಈಸೋಪ್ ಕಥೆಗಳು ಅಥವಾ ಬೇರೆ ಎಲ್ಲ ಕಥೆಗಳನ್ನೂ ನೋಡಿದ್ರೆ ಈಗ ಬರ್ತಿರೋವಂಥ ಚಿಲ್ಡ್ರನ್ ರೈಟರ್ಸ್ ಏನಿದ್ದಾರೆ ಅವ್ರಿಗೆ ಮಕ್ಕಳಿಗೆ ಏನು ಇಷ್ಟ ಆಗುತ್ತೆ, ನಾವು ಸಮಾಜನ ಯಾವ ರೀತಿ ನೋಡಬೇಕು ಅದನ್ನ ಇಟ್ಕೊಂಡು ಕೆಲವು ಥೀಮ್ಸ್ ಮೇಲೆ ಬರೀತಾ ಇದ್ದಾರೆ. ಸೊ ಅಂಥವ್ರನ್ನ ಇಂಟ್ರೊಡ್ಯೂಸ್ ಮಾಡಿ ಮಕ್ಕಳಿಗೆ ಅವರು ಒಟ್ಟಿಗೆ ಇಂಟ್ರಾಕ್ಷನ್ನ ನಾವು ರೀಡ್ ಅಲೌಡ್ ಸೆಷನ್ಸ್ ಮತ್ತು ಇಂಟ್ರಾಕ್ಟೆಡ್ ಸ್ಟೋರಿ ಟೆಲ್ಲಿಂಗ್ ಸೆಷನ್ಸಲ್ಲಿ ಲಿಟ್ರೇಚರ್ ಫೆಸ್ಟಿವಲಲ್ಲಿ ನಾವು ಆಪರ್ಚುನಿಟಿ ಕೊಡ್ತಾ ಇದ್ದೀವಿ. ಆ್ಯಂಡ್ ಇದು
ಹಾಸನದಲ್ಲಿ ಒಂದು ರೀಡಿಂಗ್ ಕಮ್ಯುನಿಟಿ ಡೆವಲಪ್ ಆಗಬೇಕು. ಅದು ನಮ್ಮ ಬಿಲೀಫ್ ಏನಂತ ಅಂದರೆ ಚಿಕ್ಕ ವಯಸ್ಸಿಂದ ರೀಡಿಂಗ್ ಕಮ್ಯುನಿಟಿ ಡೆವಲಪ್ ಆದರೆ ಅವ್ರಿಗೆ ಮುಂದೆನೂ ಕೂಡ ಅದು ಹೆಲ್ಪ್ ಆಗುತ್ತೆ ಅಂತ ನಮ್ಮ ಸುತ್ತಮುತ್ತಲಿರೋ ಎಲ್ಲ ಶಾಲೆಗಳು ಬರ್ತಾ ಇದ್ದಾರೆ. ಆ್ಯಂಡ್ ಬೇರೆ ತಾಲೂಕಿಗೂ ನಾವು ರೀಚ್ ಔಟ್ ಮಾಡಿದ್ದೀವಿ. ಸೊ ಇದು ಒಂದು ವಿಶೇಷ. ಇನ್ನೂ ಒಂದು ಹೇಳಬೇಕು ಅಂತಂದರೆ ಇದು ಬರೀ ಬುಕ್ಸಿಗೆ ಸಂಬಂಧಪಟ್ಟ ಅಲ್ಲ, ಹೌ ಕ್ಯಾನ್ ದೇ ಎಂಗೇಜ್ ವಿತ್ ಲಿಟ್ರೇಚರ್ ವರ್ಕ್ ಥ್ರೂ ಆರ್ಟ್ ಆ್ಯಕ್ಟಿವಿಟೀಸ್, ಅದು ಕೂಡ ಅಲ್ಲಿ ಇರುತ್ತೆ. ಹಲವಾರು ನಾವು ಗೇಮ್ಸ್ನ ಕೂಡ ಕಂಡಕ್ಟ್ ಮಾಡ್ತಿದ್ದೀವಿ. ಟ್ರೆಷರ್ ಹಂಟ್ ಅಂತ, ಇನ್ನೊಂದು ನೋ ಯುವರ್ ಜಾನ್ರಾ ಅಂತ. ಇದು ಗೇಮ್ ಬೇಸ್ಡ್ ಲಿಟ್ರೇಚರ್ ಬಗ್ಗೆ ತಿಳ್ಕೊಳ್ಳೋವಂಥ ಆ್ಯಕ್ಟಿವಿಟೀಸ್. ನೀವು ಖಂಡಿತ ಎಲ್ಲರೂ ಬರಬೇಕು. ಆ್ಯಂಡ್ ಮಕ್ಕಳಿಗೆ ಇದರಿಂದ ಪ್ರೋತ್ಸಾಹ ಸಿಗುತ್ತೆ, ಒಂದು ರೀಡಿಂಗ್ ಕಮ್ಯುನಿಟಿ ಡೆವಲಪ್ ಆಗುತ್ತೆ ಮಕ್ಕಳ ಲೆವೆಲಲ್ಲಿ. ಅದಕ್ಕೆ ಪೇರೆಂಟ್ಸು ಕೂಡ ಬರ್ತಾ ಇದ್ದಾರೆ. ಆ್ಯಂಡ್ ಇದರಿಂದ ನಮಗೆ ಹಾಸನದಲ್ಲಿ ಒಂದು ರೀಡಿಂಗ್ ಕಲ್ಚರ್ ಆ್ಯಂಡ್ ಚಿಲ್ಡ್ರನ್ ಲಿಟ್ರೇಚರ್ಗೆ ನಾವು ಮಹತ್ತರವಾದ ಒಂದು ಪ್ಲ್ಯಾಟ್ಫಾರ್ಮ್ ಕೊಡಲಿಕ್ಕೆ ನಾವು ಬಯಸ್ತೇವೆ. ಆಮೇಲೆ ಇನ್ನೊಂದೇನೆಂದರೆ ಇವತ್ತಿನ ಡಿಜಿಟಲ್ ಎರಾದಲ್ಲಿ ಮಕ್ಕಳಿಗೆ ಯಾರಿಗೂ ಒಂದು ಸಾಹಿತ್ಯವನ್ನು ಆಳವಾಗಿ ಓದಿ ಅರ್ಥ ಮಾಡಿಕೊಂಡು ಅದನ್ನು ಒಂದು ಎಂಜಾಯ್ ಮಾಡುವಂತಹ ಒಂದು ನೇಚರ್ ಕಡಿಮೆ ಆಗ್ತಾ ಇದೆ. ಅದು ಎಸ್ಪೆಷಲಿ ಇದರಲ್ಲಿ ಇನ್ಸ್ಟಾಗ್ರಾಮು ಮತ್ತು ಶಾರ್ಟ್ಸ್ ರೀಲ್ಸ್ನ ನೋಡಿ ಕೇವಲ ಅರ್ಧ ನಿಮಿಷ 1 ನಿಮಿಷದಲ್ಲೇ ಅವ್ರಿಗೆ ಎಲ್ಲ ವಿಚಾರಗಳನ್ನ ತಿಳ್ಕೊಂಬಿಡ್ಬೇಕು ಅನ್ನೋದು. ಹಾಗಾಗಿ ಈ ಓದುವ ಒಂದು ಹವ್ಯಾಸ, ಓದುವ ಸಂಸ್ಕೃತಿ ದೊಡ್ಡವರಾದಿಯಾಗಿ ಮಕ್ಕಳಲ್ಲಿ ತುಂಬಾ ಕ್ಷೀಣವಾಗ್ತಾ ಇದೆ. ಸೊ ಈ ನಿಟ್ಟಿನಲ್ಲಿ ಯೋಚಿಸಿದಾಗ ನಮಗನ್ಸಿದ್ದು ನಾವು ಚಿಕ್ಕ ವಯಸ್ಸಿನಿಂದಲೇ ನಮ್ಮ ಹಾಸನದ ಮಕ್ಕಳಲ್ಲಿ ಒಂದು ಓದುವ ಸಂಸ್ಕೃತಿಯನ್ನು ಬೆಳೆಸಬೇಕು. ಅವರು ನೇರವಾಗಿ ಮಕ್ಕಳ ಪುಸ್ತಕಗಳನ್ನು ಬರೆದಂತಹ ಲೇಖಕರೊಂದಿಗೆ ಸಂವಾದ ಮಾಡಿದಾಗ ಅವರಲ್ಲಿ ನಾನು ಸಹ ಓದಬೇಕು, ನಾನು ಒಂದು ಒಳ್ಳೆಯ ರೈಟರ್ ಆಗಬೇಕು ಅನ್ನೋ ಒಂದು ಆಸಕ್ತಿ ಅವರಲ್ಲಿ ಬೆಳಿಬಹುದು ಅನ್ನೋ ಒಂದು ನಿಟ್ಟಿನಲ್ಲೂ ಸಹ ನಾವು ಈ ಒಂದು ಕಾರ್ಯಕ್ರಮನ ಆಯೋಜಿಸ್ತೇವೆ. ಹಾಗೆ ಈ ಕಾರ್ಯಕ್ರಮದ ಮತ್ತೊಂದು ವಿಶೇಷ ಅಂತಂದರೆ ಮಕ್ಕಳ ಸಂವಿಧಾನ ಅಂತ ಆ ಪುಸ್ತಕನ ವಾಣಿ ಪೆರಿಯೋಡಿಯವರು ಬರೆದಿದ್ದಾರೆ. ಈ ಪುಸ್ತಕ ಎಷ್ಟು ಚೆನ್ನಾಗಿದೆ ಅಂದರೆ ನಮ್ಮ ಸಂವಿಧಾನದ ಪ್ರಿಯಾಂಬಲಲ್ಲಿರುವ ಪ್ರತಿಯೊಂದು ಪದಕ್ಕೂ ಸಹ ತುಂಬ ಅರ್ಥಗರ್ಭಿತವಾಗಿ ಆಕೆ ಒಂದು ಚಟುವಟಿಕೆಗಳ ಮುಖಾಂತರ ಆ ಪುಸ್ತಕನ ಅಲ್ಲಿ ತೊಗೊಂಡೋಗಿದ್ದಾರೆ. ಸೊ ಅವರು ಸಹ ಭಾನುವಾರದಂದು ಅಂದರೆ 1ನೇ ತಾರೀಕು 2 ಗಂಟೆಯಿಂದ 5 ಗಂಟೆ ತನಕ ಮಕ್ಕಳೊಂದಿಗೆ ಹೈಸ್ಕೂಲ್ ವಿದ್ಯಾರ್ಥಿಗಳೊಂದಿಗೆ ನೇರ ಸಂವಾದವನ್ನು ಮಾಡಲಿದ್ದಾರೆ. ಇದೇ ರೀತಿ ಆಮೇಲೆ ಇದು ಅನುಪಮ ಬೆಂಚಿನ ಮರಡಿ. ಸೊ ಅವರು ಒಂದು ಪುಸ್ತಕ ಹಾಸನದಲ್ಲಿ ಕೆಂಪಿ, ಅದ್ರ ಬಗ್ಗೆ ಅವರು ಮಕ್ಕಳ ಜೊತೆ ಸಂವಾದ ಮಾಡಲಿದ್ದಾರೆ. ಅದ್ರ ಜೊತೆಗೆ ಪತ್ತೆದಾರ ಪ್ರಣವ ಕೇಸ್ಟು ಈ ಪುಸ್ತಕವನ್ನು ಅವರು ಈ ಒಂದು ಸಾಹಿತ್ಯೋತ್ಸವದಲ್ಲಿ ಬಿಡುಗಡೆಯನ್ನು ಮಾಡಲಿದ್ದಾರೆ. ಹಾಗೆ ನಮ್ಮ ಸ್ಥಳೀಯ ಶಿಕ್ಷಕಿ ಮತ್ತು ಬರಹಗಾರ್ತಿ ಗಿರಿಜಾ ದಿನಕರ್ ಇವರು ಒಂದು ಪೊಯಿಟ್ರಿ ಸೆಷನ್ನನ್ನು ನಮ್ಮ ಮಕ್ಕಳಿಗೆ ನಡೆಸ್ಕೊಡಲಿದ್ದಾರೆ. ಇನ್ನೊಂದು